ಬೆಳಗ್ಗೆ ಎದ್ದಾಗ ಮೊದಲು ದೇವರನ್ನು ಸ್ಮರಿಸಿ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಕಾರಣಕ್ಕಾಗಿ ಶಾಸ್ತ್ರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ವಸ್ತುಗಳು ಕಾಣಿಸಿಕೊಳ್ಳುವುದು ಶುಭ ಮತ್ತು ಅಶುಭ ಎಂದು ಹೇಳಲಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲು ನೋಡುವ ಕೆಲವೊಂದು ವಸ್ತುಗಳಲ್ಲಿ ನಮ್ಮ ಸಂಪೂರ್ಣ ದಿನದ ರಹಸ್ಯ ಅಡಗಿರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಬಾಗಿಲಲ್ಲಿ ಹಸು ಕಾಣಿಸಿಕೊಂಡರೆ ಅದು ಶುಭದ ಸಂಕೇತವಾಗಿದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಹಸುವಿಗೆ ರೊಟ್ಟಿಯನ್ನು ನೀಡಬೇಕು ಎಂದು ಹೇಳಲಾಗುತ್ತದೆ. ಅದೇ ರೀತಿ ಮುಂಜಾನೆ ಎದ್ದಾಕ್ಷಣ ಹಲ್ಲಿಯನ್ನು ನೋಡಿದರೆ ಅದರ ಅರ್ಥವೇನು? ಮುಂಜಾನೆ ಹಲ್ಲಿಯನ್ನು ನೋಡುವುದು ಶುಭವೇ ಅಶುಭವೇ ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಿಯನ್ನು ನೋಡಿದರೆ ನಿಮ್ಮ ದುರಾದೃಷ್ಟವು ಕಳೆದು ಅದೃಷ್ಟವು ಸೃಷ್ಟಿಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಕಣ್ಣು ತೆರೆದ ತಕ್ಷಣ ಹಲ್ಲಿಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದರರ್ಥ ಶೀಘ್ರದಲ್ಲೇ ಯಶಸ್ಸು ನಿಮ್ಮ ಜೀವನದಲ್ಲಿ ಎದುರಾಗಲಿದೆ ಎಂಬುದಾಗಿದೆ. ಹಲ್ಲಿಯು ಬೆಳಗ್ಗೆ ಗೋಡೆಯ ಮೇಲೆ ಏರುತ್ತಿರುವುದನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ. ಇದರರ್ಥ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ. ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದರಲ್ಲಿ ನಿಮಗೆ ಬಡ್ತಿ ದೊರೆಯುತ್ತದೆ. ಹಲ್ಲಿ ಹೇಗೆ ಗೋಡೆಯ ಮೇಲೆ ಎತ್ತರಕ್ಕೆ ಏರುತ್ತದೆಯೋ ಹಾಗೆ ನಿಮ್ಮ ಯಶಸ್ಸು ಕೂಡ ಎತ್ತರಕ್ಕೆ ಏರುತ್ತದೆ. ಜ್ಯೋತಿಷ್ಯದಲ್ಲಿ ಹಲ್ಲಿಯನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ಸಂಪತ್ತಿನ ಸಂಕೇತವೆಂದು ಕರೆಯಲಾಗುತ್ತದೆ. ಬೆಳಗ್ಗೆ ಹಲ್ಲಿಯನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ. ಹಲ್ಲಿಯು ವ್ಯಕ್ತಿಯ ತಲೆಯ ಮೇಲೆ ಹಠಾತ್ತನೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ವ್ಯಕ್ತಿಯ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿರುವ ಸಂಕೇತವಾಗಿದೆ. ಇಂತಹ ಘಟನೆಯಿಂದ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಹಲ್ಲಿ ಭುಜದ ಮೇಲೆ ಬಿದ್ದರೆ ಯಾವುದೇ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಇದು ತುಂಬಾ ಮಂಗಳಕರವಾಗಿದೆ. ಇದರಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಎಂಬುದರ ಸಂಕೇತವಾಗಿದೆ. ಆ ಸ್ಪರ್ಧೆಯು ನಿಮ್ಮ ಜೀವನಕ್ಕೆ ಧನಾತ್ಮಕ ಬದಲಾವಣೆಯನ್ನು ತರುವುದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.